ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತಿಸ್ತು ಸತಾಂ ಅಶೇಷಸನ್ಮಂಗಳಾನಿ ಭವಂತು. ನಾಹಂ ಕರ್ತಾ ಹರಿಕರ್ತಾ ತ್ವತ್ಪೂಜಾ ಕರ್ಮ ಚಾಕಿಲಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಚಿತ್ರೈಃ ಪತೈಶ್ಚ ಗಂಭೀರೈಃ ವಾಕ್ಯೈಮಾನಿರಖಂಡಿತೈಃ ಗುರುಭಾವಂ ವಿಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ನಾಹಂ ಕರ್ತ ಹರಿಕರ್ತ. ಭಗವಂತ ವಿಶೇಷವಾಗಿರುವಂತಹ ನಾವೆಲ್ಲ ಮಾಡುವ ಕೆಲಸಗಳು ಭಗವಂತನಿಗೆ ಅರ್ಪಣೆ. ನಾವು ಮಾಡೋದಿಲ್ಲ, ಭಗವಂತ ನಮ್ಮ ಕೈಲಿಂದ ಮಾಡಿಸ್ತಾನೆ ಸತ್ಕರ್ಮಗಳನ್ನು. ಮತ್ತು ನಾವೇನೇ ಮಾಡಬೇಕಾದರೂ ಮಾಡಾದ ಮೇಲೆ ಆ ಭಗವಂತನಿಗೆ ಸಮರ್ಪಣೆಯನ್ನು ನಾವು ಮಾಡಿ ಭಗವಂತನಿಗೆ ನಾವು ಅವನು ಕೊಟ್ಟಿರುವಂತಹ ದಾರಿ ಇದು. ಏನೇ ಮಾಡಲೋಕ್ಕಿಂತ ಮುಂಚೆ ನಮಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ. ಎಲ್ಲರಿಗೂ ಕಲ್ಪವೃಕ್ಷ ಕಾಮಧೇನುಗಳಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಬೇಕು ಅಂತ ಅವರಿಗೆ. ಯಾಕೆಂತಂದರೆ ಭಜಿಸುವವರಿಗೆ ಕಲ್ಪವೃಕ್ಷ, ನಮಿಸುವವರಿಗೆ ಕಾಮಧೇನು ಅಂತ. ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಎಷ್ಟು ವಿಶೇಷವಾಗಿರುವಂಥ ಅರ್ಥ ಅಂತಂತಂದರೆ ನಾವೆಲ್ಲರೂ ಮಹಾನ್ ದೊಡ್ಡ ಭಾಗ್ಯಶಾಲಿಗಳು. ಅವರನ್ನು ಇವತ್ತು ನಾವು ಋಣವನ್ನು ಸ್ಮರಣೆ ಮಾಡಬೇಕು. ನಾವು ಇನ್ನೂ 300 ವರ್ಷಗಳ ಗಟ್ಟಲೆ ಅವರು ನಮಗೆ ಇರ್ತಾರಂತೆ. ಅವರೆಲ್ಲ ಇದ್ದು ನಮಗೆ ಆರೋಗ್ಯ ಭಾಗ್ಯ ನಮ್ಮ ಮನೋವಾಂಛಾ ಫಲಗಳನ್ನು ಪೂರ್ಣವನ್ನು ಮಾಡ್ತಾರೆ. ಅವರಿಗೆ ವಿಶೇಷವಾಗಿ ತಾಯಿ ಒಲಿದಿದ್ದಾಳೆ, ಸರಸ್ವತಿ ದೇವಿ, ಮಹಾಲಕ್ಷ್ಮೀ ದೇವಿ ಒಲಿದಿದ್ದಾಳೆ. ಆದ್ದರಿಂದ ಇವತ್ತಿನ ವಿಶೇಷವಾಗಿರುವಂತಹ ನಾವು ಮುಂದೆ ಬರೋ ಹಬ್ಬಗಳಲ್ಲಿ ನಾವು ನೋಡೋದಾದರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಬರುತ್ತೆ. ತಾಯಿ ಲಕ್ಷ್ಮೀದೇವಿ ನಾವು ಏನನ್ನು ಮಾಡಬೇಕು, ಅವತ್ತಿನ ದಿವಸ ವಿಶೇಷ ಮಹತ್ವ ಏನು, ಆ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಹೇಗೆ ಆಚರಣೆಯನ್ನು ಮಾಡಬೇಕು, ಆ ತಾಯಿಯನ್ನು ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಬೇಕು ಅಂತ ನಮಗೆ ಎಷ್ಟು ವಿಶೇಷವಾಗಿ ರಾಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿಯಲ್ಲಿ ವಿಶೇಷವಾಗಿ ತಾಯಿಯ ಫೋಟೋ ಮತ್ತು ಒಂದು ಕಲಶ, ಒಂದು ಕಾಯಿಯ ಮೇಲೆ ಒಂದಿಷ್ಟು ಮುಖವಾಡ ಅಂತ ಕರೀತಾರೆ. ನಿಮಗೆ ಎಲ್ಲೇ ಒಂದು ಫ್ಯಾನ್ಸಿ ಸ್ಟೋರಲ್ಲಿ ಹೋದರೂ ಸಹಿತ ಸಿಗುತ್ತೆ. ಆ ಸ್ಟೋರನ್ನು ಏನು ಫೋಟೋ ಸಿಗುತ್ತೆ, ಆ ಫೋಟೋವನ್ನು ನಿಮಗೆ ದಾರದ ಮೂಲಕ ಅದನ್ನು ಕಟ್ಟಿ ತದನಂತರವಾಗಿ ಸೀರೆಯನ್ನು ವಿಶೇಷವಾಗಿ ಉಡಿಸಬೇಕು. ಅದಕ್ಕೆ ಸ್ತ್ರೀಯರಿಗೆ ಕಾಡಿಗೆ ಮತ್ತು ಮರದ ಬಾಗಣ ಅಂತ ನಾವೆಲ್ಲ ಸಹಿತ ಕೊಡ್ತೀವಿ ಹೆಣ್ಣುಮಕ್ಕಳಿಗೆ. ಆ ಮರದ ಬಾಗಣದಲ್ಲಿ ಯಾಕೆ ವಿಶೇಷವಾಗಿ ಅದರಲ್ಲಿ ಕಾಡಿಗೆ, ಬಳೆ ಮತ್ತು ಇನ್ನು ಬ್ಲೌಸ್ ಪೀಸ್ ಇದೆಲ್ಲ ಯಾಕೆ ಕೊಡ್ತೀವಿ ಅಂತಂತಂದರೆ ಅದೆಲ್ಲ ಸ್ತ್ರೀ ಧರ್ಮ ಅಂತ ಕರೆದುಬಿಟ್ರು. ಒಳ್ಳೆ ಲಕ್ಷಣವಾಗಿ ಪಾತಿವ್ರತ್ಯೆಯನ್ನು ಅದನ್ನು ನಾವು ಪಡ್ಕೋಬೇಕು, ಅದನ್ನು ಕಾಪಾಡ್ಕೋಬೇಕು ಅಂತಂದರೆ ಇದೆಲ್ಲ ನಮ್ಮ ಹತ್ರ ಇರಬೇಕು. ಹೆಣ್ಣು ಮಕ್ಕಳ ಹತ್ರ ವಿಶೇಷವಾಗಿ ಅದು ಇರಬೇಕು. ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕು ಅಂತಂದರೆ ಇದೆಲ್ಲ ನಾವು ಅದನ್ನು ಕಾಪಾಡ್ಕೋಬೇಕು. ಕೊಟ್ಟಿರುವಂತಹ ಯಾಕೆ ಮರದ ಬಾಗಣದಲ್ಲೆಲ್ಲ ವಿಶೇಷವಾಗಿ ಅದನ್ನು ಕೊಟ್ಟು ಕನ್ನಡಿಯನ್ನು ಸಹಿತ ಕೊಡ್ತಾರೆ. ನೋಡಿ, ಕನ್ನಡಿ ವಿಶೇಷ ಧರ್ಮ ಏನಪ್ಪ ಅಂತಂತಂದರೆ ಹಳೆ ಕಾಲದಲ್ಲೆಲ್ಲ ಪ್ರತಿನಿತ್ಯ ಕನ್ನಡಿ ನೋಡೋದು. ಇವಾಗ ಕನ್ನಡಿ ನೋಡೋದೇ ಬೇರೆ ಥರ ಆಗಿರುತ್ತೆ. ಒಂದು ಕುಂಕುಮ ಇರೋದಿಲ್ಲ, ಒಂದು ಕೈಲಿ ಬಳೆ ಇರೋದಿಲ್ಲ, ಸಂಸ್ಕಾರಯುತವಾದಂತಹ ಬಟ್ಟೆ ಇರೋದಿಲ್ಲ.
ಇದೆಲ್ಲ ಮಾಡಬಾರ್ದು. ವರಮಹಾಲಕ್ಷ್ಮಿ ಹಬ್ಬ ಅಂತಂತಂದರೆ ಬರೀ ಲಕ್ಷ್ಮಿಗೆ ಒಂದು ತೊಟ್ಟಿ ನಾವು ಸುಮ್ಮನೆ ಬೇರೆ ಥರ ಡ್ರೆಸ್ ಹಾಕ್ಕೊಂಡು ಹೋಗೋದಲ್ಲ. ನಾವು ಧರ್ಮವನ್ನು ಕಾಪಾಡಬೇಕು. ಇದೆಲ್ಲ ಹಬ್ಬಗಳೆಲ್ಲ ನಮಗೆ ರಾಯರು ಯಾಕಪ್ಪ ಕಲ್ಪಿಸ್ಕೊಟ್ಟಿದ್ದಾರೆ ಅಂತಂತಂದರೆ ನಾವು ಧರ್ಮವನ್ನು ಕಾಪಾಡಲಿಕ್ಕೆ. ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳ್ತಾರೆ. ಧರ್ಮವನ್ನು ನಾವು ಮಾಡದೇ ಇದ್ದರೆ ಏನೂ ಸಹಿತ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ತಾಯಿಗೆ ಅವತ್ತಿನ ದಿವಸ ವರಮಹಾಲಕ್ಷ್ಮಿಯ ಸೀರೆ ಎಲ್ಲ ತೊಟ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿ ಅದಕ್ಕೆ ವಿಶೇಷವಾಗಿರುವಂಥದ್ದು ಎಷ್ಟೋ ಜನ ನಾನಾ ಭಕ್ಷ್ಯಭೋಜ್ಯವನ್ನು ಸಹಿತ ಮಾಡ್ತಾರೆ. ತಿಂಡಿಗಳು ಮತ್ತು ಕೋಸಂಬರಿ, ಪಾನಕ ಮತ್ತು ಹೋಳಿಗೆ ಇದೆಲ್ಲವೂ ಸಹಿತ ಮಾಡ್ತಾರೆ ಎಷ್ಟೋ ಜನ. ಅದನ್ನೆಲ್ಲ ಮಾಡಿ ವರಮಹಾಲಕ್ಷ್ಮಿ ದೇವಿಗೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯ ಮಾಡಿದ ನಂತರ 5 ಜನ ಮುತ್ತೈದೆಯರಿಗೆ ನಾವು, ಅಥವಾ ಅಟ್ಲೀಸ್ಟ್ ನಿಮಗೆ ಕೈಲಾಗದೇ ಇದ್ದರೆ ಒಂದು 2 ಜನ ಮುತ್ತೈದೆಗಾದರೂ ಸಹಿತ ಬ್ಲೌಸು, ಬಳೆ, ಕುಂಕುಮ ಮತ್ತು ಒಂದಿಷ್ಟು ಹೂವು ಇದನ್ನೆಲ್ಲ ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಸಮರ್ಪಣೆಯನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಶ್ರೀರ್ವರ್ಚಸ್ವಮಾಯುಷ್ವಮಾರೋಗ್ಯಮಾವೀದಾತ್ ಶೋಭಾಮಾನಂ ಮಹೀಯತೆ ಧಾನ್ಯಂ ಧನಂ ಪಶುಂ ಬಹುಕೀರ್ತಿಲಾಭಂ ಶತಸಂವತ್ಸರಂ ದೀರ್ಘಮಾಯು. ವರ್ಚಸ್ಸನ್ನು ಕೊಡ್ತಾಳೆ ತಾಯಿ, ಆಯುಷ್ಯವನ್ನು ಕೊಡ್ತಾಳೆ, ಆರೋಗ್ಯವನ್ನು ಕೊಡ್ತಾಳೆ, ಶುಭವಾಗಿರ್ತಾಳೆ, ನಮಗೆ ಲಕ್ಷ್ಮಿಯಾಗಿ ಬರ್ತಾಳೆ ತಾಯಿ. ನಮ್ಮ ಜೀವನದಲ್ಲಿ ಪ್ರತಿಯೊಂದರಲ್ಲೂ ಸಹಿತ ಛಾಯಾಗಾಗಿ ನಮ್ಮನ್ನು ಕಾಪಾಡ್ತಾ ಇರ್ತಾಳೆ. ಆದ್ದರಿಂದ ಶ್ರೀರ್ವರ್ಚಸ್ವಂ ಆಯುಷ್ವ ಮಾರೋಗ್ಯಮಾವಿದಾತ್ ಶೋಭಮಾನಂ ಮಹೀಯತೆ ಧಾನ್ಯಂ ಧನಂ ಅಂತ. ಮನೆಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಸಹಿತ ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ ಅಂತ. ನೋಡ್ರಿ ಎಷ್ಟು ವಿಶೇಷ ಇದೆ, ಅರ್ಥ ಇದೆ ಅಂತಂತಂದರೆ ಆ ರೀತಿಯಾಗಿರುತ್ತೆ. ಧಾನ್ಯವನ್ನು ಬೇಕು, ಧನವನ್ನೂ ಬೇಕು. ಮೋಸ ಮಾಡಿ ತಂದಿರುವಂಥ ದುಡ್ಡು ನಮಗೆ ಬೇಡ. ಪ್ರಾಮಾಣಿಕತೆಯಿಂದ ಬರುವಂಥ ಒಂದು ದುಡ್ಡು ಅದು ಲಕ್ಷಕ್ಕೆ ಕೋಟಿಗೂ ಸಹಿತ ಸಮಾನ ಮಾಡಲಿಕ್ಕಾಗೋದಿಲ್ಲ. ಅಂತಹ ಒಂದು ಧನ ನಮಗೆ ಆರೋಗ್ಯಕರ, ಪ್ರೀತಿಪಾತ್ರಕರ ಅಂತ ಹೇಳ್ತಾರೆ. ವರಮಹಾಲಕ್ಷ್ಮಿಯ ದಿವಸ ವಿಶೇಷವಾಗಿ ಇದೆ. ಹಬ್ಬವನ್ನು ಮಾಡಿ ಎಲ್ಲರಿಗೂ ಒಂದು 5 ಜನಕ್ಕೆ ಮುತ್ತೈದೆಯರಿಗೆ ಒಂದಿಷ್ಟು ಅರ್ಶಿನ ಕುಂಕುಮವನ್ನು ಕೊಟ್ಟು 10 ರೂಪಾಯಿ ದಕ್ಷಿಣೆ, ನಿಮಗೆ ಏನು ಒಂದು ಯಥಾಶಕ್ತಿ ಆಗುತ್ತೋ ಅಷ್ಟು ದಕ್ಷಿಣೆಯನ್ನು ಇಟ್ಟು ಅವರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿ ಆ ವರಮಹಾಲಕ್ಷ್ಮಿಯ ಹಬ್ಬ ಒಂದು 2 ತುಪ್ಪದ ದೀಪ ಹಚ್ಚಿ ತಾಯಿಗೆ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ವಿಶೇಷವಾಗಿ ಲಕ್ಷ್ಮೀ ತಾಯಿ ನಮಗೆ ಒಲಿತಾಳಂತೆ. ಆ ಒಲಿದಾಗ ನಮ್ಮ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಭಾಗ್ಯ, ತೇಜಸ್ಸು ಇದೆಲ್ಲ ಹೆಚ್ಚಾಗತ್ತಂತೆ. ಮಹಾದೇವಿ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ಅಂತ. ಸಾಕ್ಷಾತ್ತಾಗಿ ನಾರಾಯಣನ ಪತ್ನಿ ಲಕ್ಷ್ಮೀದೇವಿ. ಭಗವಂತ ನಮಗೆಲ್ಲ ತೋರಿಸ್ಕೊಟ್ಟಿದ್ದಾನೆ. ನಾವೆಲ್ಲ ಅದಕ್ಕೆ ಸ್ತ್ರೀ ಧರ್ಮ ಅನ್ನತಕ್ಕಂಥದ್ದು ನಮಗೆ ಬಹಳ ಮುಖ್ಯ. ಸಂಸ್ಕಾರಯುತವಾಗಿರುವಂತಹ ಉಡುಪುಗಳನ್ನು ಹಾಕೋಬೇಕು, ಸಂಸ್ಕಾರಯುತವಾದಂಥ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳನ್ನು ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ನಮಗೆ ವಿಶೇಷವಾಗಿ ಅನುಗ್ರಹ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೇರೇನೂ ಅಲ್ಲ. ಹಬ್ಬ ಅಂತಂತಂದರೆ ಒಳ್ಳೆಯ ಧರ್ಮವನ್ನು ಮೂಲಕ, ಸಂಸ್ಕಾರದ ಮೂಲಕ 4-5 ಜನ ಜೊತೆ ಚೆನ್ನಾಗಿ ಮಾತಾಡಿ ಅವರಿಗೆ ದಾನ ಧರ್ಮಗಳನ್ನು ಮಾಡಿಕೊಂಡು ತಾಯಿಗೆ ಒಂದಿಷ್ಟು ನೈವೇದ್ಯದ ಮೂಲಕ ಭೋಜನವನ್ನು ಮಾಡಿ ಎಲ್ಲರಿಗೂ ಸಹಿತ ಮಾಡಿಸಿ ಅದನ್ನು ಮಾಡೋದೇ ದೊಡ್ಡ ಹಬ್ಬ ಅಂತ ನಮಗೆ ತಿಳಿಸ್ಕೊಟ್ಬಿಟ್ರು. ಪ್ರತಿಯೊಬ್ಬರಿಗೂ ಸಹಿತ ವರಮಹಾಲಕ್ಷ್ಮೀ ದೇವಿ ತಾಯಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ದುಡ್ಡು, ಧಾನ್ಯ, ಧನ ಪ್ರತಿಯೊಬ್ಬರಿಗೂ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಸಂಪೂರ್ಣ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಣ ಪ್ರತಿನಿಧಿ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ. ಹೊಸೊಬ್ಬರಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಸಹಿತ ವಿಶೇಷವಾಗಿ ಆದರ್ಶಕರಾಗಿ ನಿಂತುಕೊಳ್ಳಿ. ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಸಹಿತ ಆಗಲಿ. ರಾಯ ರೀತಿಯಾಗಿ ಈ ಗ್ರಂಥಗಳಲ್ಲಿ ಹೇಳಿದ್ದಾರೆ ನಮಗೆ ಈ ರೀತಿಯಾಗಿ ಲಕ್ಷ್ಮೀ ಉಪಾಸನ ಮಾಡಬೇಕು ಅಂತ. ಆದ್ದರಿಂದ ನಿಮಗೇನೇ ಕಷ್ಟಗಳಿದ್ದರೂ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಆಗದೇ ಇದ್ದರೆ ಕೆಳಗಡೆ ಕೊಟ್ಟಿರುವಂತಹ ಸಂಪರ್ಕದ ಒಂದು ಮಾಡಿದ್ರೆ ರಾಯರೇ ನಿಮಗೆ ವಿಶೇಷವಾಗಿ ಆ ಲಕ್ಷ್ಮೀ ತಾಯಿ ಸಾಕ್ಷಾತ್ತಾಗಿ ಬಂದು ನಿಮಗೆ ಅನುಗ್ರಹವನ್ನು ಮಾಡ್ತಾಳೆ ಅಂತೇಳಿ ಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಪ್ರತಿಯೊಬ್ಬರಿಗೂ ಆ ಲಕ್ಷ್ಮೀ ತಾಯಿ ಒಳ್ಳೇದು ಮಾಡಬೇಕು. ಯಾಕಂತಂದರೆ ನಿಮ್ಮ ಶ್ರದ್ಧೆ, ಭಕ್ತಿ ಆ ರೀತಿ ಇರಬೇಕು. ಪ್ರತಿಯೊಬ್ಬರು ಹಬ್ಬಗಳನ್ನು ಮಾಡ್ತಾ ಇರೋದ್ರೆ ಶ್ರದ್ಧಾಭಕ್ತಿಯಿಂದ ಮಾಡಲ್ಲ. ಎಷ್ಟೋ ಜನ ಮಾಡೋದಿಲ್ಲ. ಶ್ರದ್ಧಾಭಕ್ತಿ ಬೇಕು. ಶ್ರದ್ಧಾಭಕ್ತಿ ಇದ್ದಾಗ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಶ್ರದ್ಧಾಭಕ್ತಿ ಕೊಡಲಿ, ಜ್ಞಾನಭಕ್ತಿ ವೈರಾಗ್ಯ ಕೊಡಲಿ. ಎಲ್ಲರಿಗೂ ಆ ಲಕ್ಷ್ಮೀ ದೇವಿ ತಾಯಿಗೆ ಮನೆಗೆ ಬಂದು ನೆಲೆಸಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.
ಓಂ